ಗಾಳಿಗೆ ಆಕಾರವಿಲ್ಲ, ಗಾಳಿ ಎದ್ದಿದ್ದರೆ ನಾವೇ ಇಲ್ಲ. ಆದರೆ ಗಾಳಿಗೆ ತೂಕವಿದೆ. ಮೂಲಕ ತೋರಿಸುತ್ತೇನೆ. ಬೇಕಾಗುವ ಸಾಮಗ್ರಿಗಳು ಏನು? ಬಲೂನ್, ಕಟ್ಟಿಗೆ, ದಾರ. ಒಂದು ಬಲೂನಿನಲ್ಲಿ ಗಾಳಿ ತುಂಬಿದ್ದೇನೆ. ಒಂದು ಬಲೂನನ್ನು ಹಾಗೆ ಕಟ್ಟಿದ್ದೇನೆ. ಇವಾಗ ಗಾಳಿ ತುಂಬಿದ ಬಲೂನು ಅದು ಭಾರವಾದ ವಸ್ತು ಆಗಿದೆ. ಇವಾಗ ಬಲೂನು ಗಾಳಿ ತುಂಬಲಾರದ ಬಲೂನು ಒಂದು ಹಾಗೆ ಕಟ್ಟಿದ್ದೇನೆ. ಇವಾಗ ಗಾಳಿ ತುಂಬಿದ ಬಲೂನು ಅದು ಭಾರವಾದ ವಸ್ತು, ಹೀಗಾಗಿ ಗಾಳಿಗೆ ತೂಕವಿದೆ. ಆದರೆ ನಮಗೆ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಧನ್ಯವಾದಗಳು. ಸಾಕ್ಷಿ ದೇವರ್, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KGMPS ಸ್ತಂಭ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ನೀರಿನ ಸಾಂದ್ರತೆ. ಬೇಕಾಗಿರುವ ಸಾಮಗ್ರಿಗಳು 3 ಗಾಜಿನ ಗ್ಲಾಸ್ಗಳು ಮತ್ತು 1 ಮೊಟ್ಟೆ, ನೀರು, ಉಪ್ಪು. ಮೊದಲನೇ ಗ್ಲಾಸಿನಲ್ಲಿ ಸಾದಾ ನೀರಿದೆ. ಎರಡನೇ ಗ್ಲಾಸಿನಲ್ಲಿ ಸ್ವಲ್ಪ ಉಪ್ಪಿನಿಂದ ಕೂಡಿದೆ. ಮೂರನೇ ಗ್ಲಾಸಿನಲ್ಲಿ ಹೆಚ್ಚಾಗಿ ಉಪ್ಪಿನಿಂದ ಕೂಡಿದೆ. ಈಗ ಮೊದಲನೇ ಗ್ಲಾಸ್ ನೀರಿನಲ್ಲಿ ಮೊಟ್ಟೆ ಹಾಕುತ್ತೇನೆ. ನೋಡಿ, ಅದು ಮುಳುಗುತ್ತದೆ. ಏಕೆಂದರೆ ಅದರಲ್ಲಿ ಅದು ಸಾದಾ ನೀರಿದೆ. ಈಗ ಎರಡನೇ ಗ್ಲಾಸಿನಲ್ಲಿ ಹಾಕುತ್ತೀನಿ. ಈ ನೀರಿನಲ್ಲಿ ಮಧ್ಯದಲ್ಲಿ ಮೊಟ್ಟೆ ತೇಲುತ್ತದೆ, ಏಕೆಂದರೆ ಇದರಲ್ಲಿ ಸ್ವಲ್ಪ ಉಪ್ಪಿನಿಂದ ಕೂಡಿದ ನೀರು. ಈಗ ಮೂರನೇ ಗ್ಲಾಸಿನಲ್ಲಿ ಹಾಕುತ್ತೀನಿ. ಇದು ಮೇಲುಗಡೆ ತೇಲುತ್ತದೆ, ಏಕೆಂದರೆ ಇದರಲ್ಲಿ ಹೆಚ್ಚಾಗಿ ಉಪ್ಪಿನಿಂದ ಕೂಡಿದೆ. ಮಧ್ಯಾಹ್ನದ ಶುಭಾಶಯಗಳು. ಕಾಶಿನಾಥ್ ಚಿಂಚೋಳಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ಸಾಮಗ್ರಿಗಳು ಬ್ಯಾಟರಿ, ವೈರ್ ಮತ್ತು LED ಬಲ್ಬ್. LED ಬಲ್ಬ್ನ ಒಂದು ತುದಿಗೆ ವಿದ್ಯುತ್ ಬ್ಯಾಟ್, ಇನ್ನೊಂದು ತುದಿ ಸಂಪರ್ಕಿಸಿದಾಗ ಬಲ್ಬ್ ಬೆಳಗುತ್ತದೆ. ಈ ರೀತಿಯ ಜೋಡಣೆಯನ್ನು ವಿದ್ಯುತ್ ಮಂಡಲ ನಿರ್ಮಾಣ ಮಾಡುತ್ತದೆ. ಅಕ್ಕ ಈ ಕಡೆ ಇಡು. ವಿದ್ಯುತ್ ತಂತಿಗಳು
ಹರಿದರೆ ಬಲ್ಬ್ ಬೆಳಗುತ್ತದೆ. LED ಇದರ ವಿಸ್ತೃತ ರೂಪ ಲೈಟ್ ಎಮಿಟಿಂಗ್ ಡಯೋಡ್, ವಿದ್ಯುತ್ ಉತ್ತೇಜಕ ಡಯೋಡ್. ಹಾಗೆ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಸಾಕ್ಷಿ ಪಂತೋಜಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು MLA KGMPS ತಾಂಬಾ. ಈಗ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬೆಳಕಿನ ಪ್ರತಿಫಲನ. ಬೆಳಕಿನ ಪ್ರತಿಫಲನ ಎಂದರೆ ಬೆಳಕಿನ ದಿಕ್ಕಿನಲ್ಲಾಗುವ ಬದಲಾವಣೆಯನ್ನು ಬೆಳಕಿನ ಪ್ರತಿಫಲನ ಎನ್ನುವರು. ಬೆಳಕಿನ ಪ್ರತಿಫಲನ ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಬೀಕರ್, ವೈಟ್ ಪೇಪರ್ ಮತ್ತು ನೀರು. ಈ ಬೆಳಕಿನ ಪ್ರತಿಫಲನ ಈ ಪ್ರಯೋಗವನ್ನು ಮಾಡಲು ನಾನು ಒಂದು ಗಾಜಿನ ಬೀಕರನ್ನು ತೆಗೆದುಕೊಂಡಿದ್ದೇನೆ. ಇದರ ಹಿಂದೆ ಒಂದು ವೈಟ್ ಪೇಪರ್ನ ಮೇಲೆ 2 ಬಾಣದ ಗುರುತುಗಳನ್ನು ಹಾಕಿದ್ದೇನೆ. ಈಗ ಹಿಡಿದು ನೋಡಿದಾಗ ಇದು ಶಿರಾ ಕಾಣಿಸುತ್ತದೆ. ಇಲ್ಲ